ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮಿ ಶಾಂಭವಿ ಚಂದ್ರು. ಫ್ರೆಂಡ್ಸ್, ಇವತ್ತು ನಾನು ನಿಮಗೆಲ್ಲ ರಾಗಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಒಂದು ಲಡ್ಡು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಇದು ರಾಗಿ ಇಷ್ಟಪಡದೇ ಇರೋರು ಸಹ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಮಾಡೋದಕ್ಕೆ ತುಂಬ ಸಿಂಪಲ್ ಹಾಗೆ ತುಂಬ ಟೇಸ್ಟಿ. ಇದನ್ನು ಹೇಗಪ್ಪ ಮಾಡೋದಂದರೆ, ಮೊದಲು ಒಂದು ಪ್ಯಾನ್ಗೆ 2-3 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಅದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಗೋಡಂಬಿನ ಹಾಕಿ ಕಂದು ಬಣ್ಣ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ನಾವು ಬಾದಾಮಿ, ಪಿಸ್ತಾ ಹಾಗೆ ಒಣದ್ರಾಕ್ಷಿನೂ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ಗೋಡಂಬಿನ ಮಾತ್ರ ತೊಗೊಂಡಿದ್ದೀನಿ. ಗೋಡಂಬಿನ ಸಣ್ಣಗೆ ಹೆಚ್ಕೊಂಡು ನಾವು ಹಾಕ್ಕೊಂಡ್ರೆ ಆ ಲಡ್ಡುನಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ನಮಗೆ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಕೊಡುತ್ತೆ. ನಮಗೆ ರಾಗಿ ಲಡ್ಡು ಅಂತಲೇ ಹೇಳ್ಬೋದು. ರಾಗಿ ತಿಂದವ ನಿರೋಗಿ ಅಂತಲೇ ಹೇಳ್ತಾರೆ. ಹಾಗಾಗಿ ರಾಗಿ ನಮಗೆ ನಮ್ಮ ಮಕ್ಕಳಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ. ಹಾಗಾಗಿ ನಾವು ಡೈಲಿ ಮಕ್ಕಳಿಗೆ ರಾಗಿನ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ನೆಕ್ಸ್ಟ್ ನಾನು ಇದೇ ಪ್ಯಾನ್ಗೆ ಲೈಟಾಗಿ ಹುರಿದು ಸಿಪ್ಪೆ ತೆಗೆದು ಬೇಳೆ ಮಾಡ್ಕೊಂಡಿರೋಂಥ ಕಡಲೆ ಬೀಜನ ಹಾಕಿ ಹುರಿತಾ ಇದ್ದೀನಿ. ಕಡಲೆ ಬೀಜನೂ ಸಹ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನಮಗೆ. ನೆಕ್ಸ್ಟ್ ನಾವು ಇದೇ ಪ್ಯಾನ್ಗೆ ಗೋಂದು ಅಥವಾ ಅಂಟು ಅಂತ ಏನು ಹೇಳ್ತಾರೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. 1.5 ಸ್ಪೂನಷ್ಟು ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು. ನೋಡಿ, ಇದು ಫಸ್ಟು ಕ್ರಿಸ್ಟಲ್ ಟೈಪಲ್ಲಿ ಈ ರೀತಿ ಇರುತ್ತೆ. ನೆಕ್ಸ್ಟ್ ತುಪ್ಪದಲ್ಲಿ ಹುರಿದ ನಂತರ ಈ ರೀತಿ ಉಬ್ಬಿ ಬರುತ್ತೆ. ತುಂಬ ಸಾಫ್ಟ್ ಆಗಿರುತ್ತೆ. ಅದು ಕ್ರಿಸ್ಪಿ ಥರನೂ ಆಗುತ್ತೆ ತುಪ್ಪದಲ್ಲಿ ಹುರಿದ ಮೇಲೆ. ಇದನ್ನು ನಾವು ಈ ರೀತಿ ಹುರ್ಕೊಳ್ಬೇಕು. ನೆಕ್ಸ್ಟ್ ಇದೇ ಪ್ಯಾನ್ಗೆ ಅರ್ಧ ಕಪ್ನಷ್ಟು ನಾನು ತುಪ್ಪನ ಹಾಕ್ಕೊಳ್ತಿದ್ದೀನಿ. ತುಪ್ಪ ಬಿಸಿ ಆದ ನಂತರ 2 ಕಪ್ಪು ನಾನು ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ರಾಗಿ ಹಿಟ್ಟನ್ನು ಹಾಕಿ ಇದನ್ನೆಲ್ಲ ಕಂಪ್ಲೀಟ್ ಸಿಮ್ನಲ್ಲೇ ನಾವು ಮಾಡಬೇಕು. ಕಡಿಮೆ ಉರಿನಲ್ಲೇ ಇರಬೇಕಿದು. ನಾವು ನೀಟಾಗಿ ಅದನ್ನು ಫ್ರೈ ಮಾಡ್ತಾ ಹೋಗಬೇಕು. ತುಪ್ಪದ ಜೊತೆಗೆ ಅದು ಹೊಂದ್ಕೊಳ್ಬೇಕು. ಹಾಗೆ ಅದ್ರ ಹಸಿ ವಾಸನೆ ಹೋಗೋ ತನಕ ನಾವು ಹುರ್ಕೊಳ್ಬೇಕು. ಯಾವುದೇ ರೀತಿ ಗಂಟುಗಳು ಹಾಕಬಾರ್ದು, ತಳ ಸೀಬಾರ್ದು. ಅದನ್ನೆಲ್ಲ ನೋಡಿಕೊಂಡು ನಾವು ನಿಧಾನಕ್ಕೆ ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ಅದು ಹುರಿತಾ ಇರಬೇಕಾದ್ರೇ ನಮಗೆ ಅದರದ್ದು ಕಲರ್ ಚೇಂಜ್ ಆಗುತ್ತೆ, ಟೆಕ್ಸ್ಚರ್ ಚೇಂಜ್ ಆಗುತ್ತೆ, ಅದರ ಸ್ಮೆಲ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿ ತನಕ ನಾವು ಕಂಪ್ಲೀಟಾಗಿ ಫ್ರೈ ಮಾಡಬೇಕು. ಮಿನಿಮಮ್ 10 ಮಿನಿಟ್ಸ್ ನಾವು ಅದನ್ನು ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಹಸಿ ವಾಸನೆ ಹೋಗಿ ಘಮ್ ಅಂತ ಬರೋ ತನಕ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾವು ಅಲ್ಲಿ 10 ಮಿನಿಟ್ಸ್ ಕಡಿಮೆ ಊರಿನಲ್ಲೇ ಫ್ರೈ ಮಾಡಬೇಕು. ಹಾಗಾಗಿ ಇದನ್ನು ನಾವು ಡಯಾಬಿಟಿಸ್ ಇರೋಂತಹ ಪೇಷಂಟ್ಗೂ ಸಹ ಈ ಲಡ್ಡು ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ಚಿಕ್ಕ ಮಕ್ಕಳಿಗೆ ಡೈಲಿ ಇದೊಂದು ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತಲೇ ಹೇಳ್ತೀನಿ. ನೆಕ್ಸ್ಟ್ ಇದು ಕಲರ್ ಫುಲ್ ಚೇಂಜ್ ಆಗಿದೆ, ಟೆಕ್ಸ್ಚರ್ ಕೂಡ ಚೇಂಜ್ ಆಗಿದೆ. ಈಗ ನಾನು ಇದಕ್ಕೆ ಸ್ಟವ್ನ ಆಫ್ ಮಾಡಿ 1 ಕಪ್ ಬೆಲ್ಲನ ಪೌಡರ್ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಕಂಪ್ಲೀಟ್ ಸ್ಟವ್ ಆಫ್ ಮಾಡಿದ್ದೀನಿ, ನಂತರದಲ್ಲಿ ನಾನು ಹಾಕ್ತಾ ಇರೋದು. ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂಥ ಗೋಂದು ಅಥವಾ ಅಂಟಲ್ಲಿ ಅರ್ಧದಷ್ಟನ್ನು ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇದು ಕಂಪ್ಲೀಟ್ ತಣ್ಣಗಾಗಬೇಕು. ಅಲ್ಲಿ ತನಕ ರಾಗಿ ಹಿಟ್ಟು ಹಾಗೆ ಬೆಲ್ಲ ಹಾಗೆ ಗೋಂದು ಈ 3 ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ನೆಕ್ಸ್ಟ್ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಥರ ಮಾಡ್ಕೊಳ್ತೀನಿ. ಅಂದರೆ ರಾಗಿ ಹಿಟ್ಟು, ಬೆಲ್ಲ, ಗೋಂದು 3 ಮಿಕ್ಸ್ ಆಗುತ್ತೆ. ಅದು ತುಂಬ ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ, ಈ ರೀತಿ ಸಾಫ್ಟ್ ಆಗುತ್ತೆ. ಲಡ್ಡು ಕಟ್ಟಲಿಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್ನ ಹಾಕ್ತಾಯಿದ್ದೀನಿ. ಹಾಗೆ 1 ಕಪ್ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ. ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ಅಂಟು ಅಥವಾ ಗೋಂದನ್ನು ಇಲ್ಲಿ ಮಿಕ್ಕಿದಷ್ಟು ಅರ್ಧದಷ್ಟು ಎತ್ತಿಕ್ಕಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜ, ಗೋಡಂಬಿನ ಸಹ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೈನಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬೋದು, ಸ್ಪೂನಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ನಮಗೆ 3-4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ನೀಟಾಗಿ ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಆಗ ನಮಗೆ ಅದು ಲಡ್ಡು ಕಟ್ಟಲಿಕ್ಕೆ ತುಂಬ ಸಹಾಯ ಆಗುತ್ತೆ. ತುಂಬ ಹೆವಿನೂ ಹಾಕಬಾರ್ದು. ತುಪ್ಪನ ನಾವು ಕಡಿಮೆನೇ ಹಾಕ್ಕೊಳ್ತಿದ್ದೀನಿ. 4 ಟೇಬಲ್ ಸ್ಪೂನ್ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಅದು ಕಾದು ಆರಿರುವಂಥ ತುಪ್ಪ, ಸ್ವಲ್ಪ ಬೆಚ್ಚಗಿದ್ರು ಓಕೆ. ಇದನ್ನು ನಾವು ಸ್ವಲ್ಪ ಬಿಗಿಯಾಗಿಯೇ ನಾವು ಲಡ್ಡು ಕಟ್ಟಬೇಕಾಗುತ್ತೆ. ಯಾಕೆಂದರೆ ರಾಗಿ ತುಂಬಾ ಉದುರುದ್ರಾಗಿರುತ್ತೆ ರಾಗಿ ಹಿಟ್ಟು. ಹಾಗಾಗಿ ನಾವು ಲಡ್ಡು ತಿನ್ನುವಾಗಲೂ ಸಹ ಅದು ನಮಗೆ ಉದುರುದ್ರಾಗೇ ಇರುತ್ತೆ. ನಾವು ಅದನ್ನು ಟೈಟಾಗಿ ಸ್ವಲ್ಪ ಲಡ್ಡು ಕಟ್ಟಬೇಕಾಗುತ್ತೆ. ಇದು ಮಕ್ಕಳಿಗೆ ಹೆಲ್ತಿಗೆ ಕೂಡ ಒಳ್ಳೆಯದು. ಬಾಯಿಗಂತೂ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ರಾಗಿ ಸೇರೋದೇ ಇಲ್ಲ, ರಾಗಿ ಮುಟ್ಟೋದೇ ಇಲ್ಲ ಅನ್ನೋರು ಸಹ ರಾಗಿ ಲಡ್ಡುನ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಮಸ್ಟ್ ನೀವು ಟ್ರೈ ಮಾಡಲೇಬೇಕು, ಅಷ್ಟು ಟೇಸ್ಟಿಯಾಗಿರುತ್ತೆ.
ನೀವು ಟ್ರೈ ಮಾಡಿ ಹೇಗಿತ್ತು ರೆಸಿಪಿ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಎಲ್ಲ ರೆಸಿಪೀಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.